ಎರಡು ಆಫ್ಟರ್, ಒಂದು ನಮ್ಮ ಅಮ್ಮಗ, ಒಂದು ಅಪ್ಪಗ, ಇನ್ನೊಂದು ನಮಗ. ಮಂತ್ರಾಲಯ ನೋಡ್ಕೊಂಡಾದ್ಮೇಲೆ ನಾವು ಹೋಗ್ಬಿಟ್ಟಿದ್ವಿ ಬೀಚ್ ಅಲ್ಲಿಗೆ. ಇದು ಮಂತ್ರಾಲಯನಿಂದ 20 ಕಿಲೋಮೀಟರ್ ದೂರ ಐತೆ ಅಷ್ಟೇ. ನೀವು ಇಲ್ಲಿಗೆ ಬರ್ಬೇಕಂದ್ರೆ ಮಂತ್ರಾಲಯನಿಂದ ಆಟೋ ಅಂತಾನು ಬರ್ಬೋದು. ಬೈಕ್ ತಗೊಂಡ್ ಬರೋದಿದ್ರೆ ಆರಾಮಾಗಿ ಬರ್ಬೋದು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಶರೀರದ ಬೃಂದಾವನಸ್ಥರಾಗುವ ಮೊದಲು ಇಲ್ಲಿ ಸುಮಾರು 13 ವರ್ಷಗಳ ಕಾಲ ಬಿಚ್ಚಲೆಯಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ವಾಸವಾಗಿದ್ದರು. ನಾವು ದೇವಿ ಬಿಚ್ಚಲಮ್ಮ ದೇವಿ ಆಶೀರ್ವಾದನ ತಗೊಂಡು ತುಂಗಭದ್ರಾ ನದಿಯ ಮಧ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಜಪ ಮಾಡಿದ ಕಟ್ಟೆ ಹತ್ರ ಹೋಗ್ಬಿಟ್ವಿ. ಜ್ಯೋತಿ ರೂಪದಲ್ಲಿ ಬಂದ ಅಪ್ಪಣ್ಣಾಚಾರ್ಯ ದರ್ಶನ ಕೊಟ್ಟು ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಈ ಏಕಶಿಲಾ ಬೃಂದಾವನವನ್ನು ಶ್ರೀ ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪಿಸಿದ್ದಾರೆ ಎಂದು ಇಲ್ಲಿ ನಂಬಲಾಗ್ತಿದೆ. ಇಲ್ಲಿನ ವಿಶೇಷ ಏನ್ ಗೊತ್ತಾ, ಅಪ್ಪಣ್ಣಾಚಾರ್ಯರು ರಾಯರಿಗೆ ಅಕ್ಕಿ ಕೊಟ್ಟು ಅನ್ನದಾನವನ್ನು ಮಾಡ್ತಿದ್ರಂತೆ. ನೀವಿನ್ನು ಇಲ್ಲಿಗೆ ಯಾರು ಹೋಗಿಲ್ಲ ಅವರೆಲ್ಲರೂ ಒಂದ್ಸಲ ಆದ್ರೂ ಹೋಗ್ಬರ್ರಿ. ಇಲ್ಲಿಂದ ನಾವು ಸೀದಾ ಹೋಗ್ಬಿಡ್ತೀವಿ ಪಂಚಮುಖಿಗೆ. ಈ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ರಾಯಚೂರು ಜಿಲ್ಲೆಯ ಗಾಣದಾಳ ಎಂಬ ಊರಿನಲ್ಲಿ ಇದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಸಮಯೋದಯ ಆಗುವ ಮೊದಲು ಇಲ್ಲಿ ಸುಮಾರು 12 ವರ್ಷಗಳ ಕಾಲ ತಪಸ್ಸು ಮಾಡಿ ಅವರ ಭಕ್ತಿಗೆ ಮೆಚ್ಚಿ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಗಳು ಇಲ್ಲಿ ದರ್ಶನವನ್ನು ನೀಡಿದ್ರಂತೆ. ನಾನು ಈ ವಿಡಿಯೋನ ಯೂಟ್ಯೂಬ್ ಅಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಮಾಡ್ಕೋರಿ. ಈ ದೇವಸ್ಥಾನ ನಿಮಗೆ ಗುಹೆ ಅಂತ ಕಾಣಿಸುತ್ತೆ. ನಾವು ದರ್ಶನವನ್ನು ಮುಗಿಸ್ಕೊಂಡು ಹೊರಗೆ ಬಂದು ನಾವೇನು ಮಾಡಿದ್ವಿ ಅಂತ ನೀವೇ ನೋಡಿ. ಎರಡು ಆಫ್ಟರ್, ಒಂದು ನಮ್ಮ ಅಮ್ಮಗ, ಒಂದು ಅಪ್ಪಗ, ಇನ್ನೊಂದು ನಮಗ. ಇದನ್ನೆಲ್ಲ ಮಾಡ್ಕೊಂಡು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂದ್ಗಡೆ ಇರುವ ತಾಯಿ ಶ್ರೀ ಲಕ್ಷ್ಮೀ ದೇವಿಯ ಉದ್ಭವ ಆಗಿರುವ ಮೂರ್ತಿ ಕಡೆ ನಾವು ಬಂದ್ಬಿಟ್ವಿ. ಇದನ್ನ ಯಾರೇ ಕೆತ್ತಿಲ್ಲ ಮತ್ತು ಏನು ಮಾಡಿಲ್ಲ, ಸ್ವತಃ ತಾನಾಗೆ ಉದ್ಭವವಾಗಿದ್ದ ಮೂರ್ತಿ ಅಂತೆ. ನಾವು ದೇವಿಯ ದರ್ಶನವನ್ನು ಮಾಡ್ಕೊಂಡು ನಾವು ಹೋಗ್ಬಿಡ್ತೀವಿ ಮನೆ ಕಡೆಗೆ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಮತ್ತೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್. ಫಾಲೋ ಮಾಡ್ಕೋದ್ ಮರಿಬೇಡಿ.